ಶ್ರೀಕೋಟೆ ತಾಲೂಕು ಕೆ ಬೆಳತೂರು ಗ್ರಾಮದಿಂದ 1 ಕಿಲೋಮೀಟರ್ ಅಂತರವಿರುವ ಶ್ರೀ ನಾರಾಯಣನ ದೇವಸ್ಥಾನ ತುಂಬ ಅಚ್ಚುಕಟ್ಟುವಾಗಿ ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ನೆಲೆಸಿರುವಂತಹ ವಿರಾಜಮಾನವಾಗಿ ನೆಲೆಸಿರುವಂತಹ ದೇವಸ್ಥಾನ ಸಿಂಗರಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ವೀಕ್ಷಕರು ನೋಡ್ಬೇಕಂದ್ರೆ ಶ್ರೀಕೋಟೆಯಿಂದ ಬರಬಹುದು ಹಾಗೂ ಮೈಸೂರಿನಿಂದನೂ ಕೂಡ ಬರುವಾಗ ಮಾದಾಪುರ ಅಲ್ಲಿಂದ ಸಮೀಪ ಶಕ್ಕೂರು ಮಾರ್ಗದ ಕೆ ಬೆಳತೂರು ಅಲ್ಲಿಂದ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ಅಂತರದಲ್ಲಿ ಸಿಂಗರಸ್ವಾಮಿ ಅಂದರೆ ಶ್ರೀ ನಾರಾಯಣನ ದೇವಸ್ಥಾನ ಸಿಗುತ್ತದೆ. ಇಲ್ಲಿ ಪ್ರತಿದಿನ ಏನು ತೆಗೆಯೋದಿಲ್ಲ ದೇವಸ್ಥಾನ. ಈ ಶ್ರಾವಣ ಮಾಸದಲ್ಲಿ ಮಾತ್ರ ಪ್ರತಿ 4 ವಾರದಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಪೂಜೆಯನ್ನು ನಡೆಯುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಾರಲ್ಲಿರುವಂತಹ ತಾಲೂಕಿನಾದ್ಯಂತ ಇದು ತುಂಬ ಪ್ರಸಿದ್ಧವಾಗಿರುವಂತಹ ಸ್ಥಳ. ತುಂಬ ದೊಡ್ಡ ಅರಣ್ಯ ಕಾಡಿನಲ್ಲಿ ಈ ದೇವಸ್ಥಾನ ಈ ಶ್ರೀಮನ್ ನಾರಾಯಣ ಇಲ್ಲಿ ನೆಲೆಸಿರ್ತಾರೆ. ಇದರ ಇತಿಹಾಸ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನೆಕ್ಸ್ಟ್ ಒಂದು ಎಪಿಸೋಡ್ನಲ್ಲಿ ನಾನು ನಿಮಗೆಲ್ಲ ತೋರಿಸುವುದಕ್ಕೆ ಫಾಲೋ ಮಾಡಿ. ಅಲ್ಲಿರೋ ಹೇಳ್ತಾರೆ, ನೀವು ಯಾಕೆ ತಿರುಪತಿ ಹೋಗ್ತೀರಾ? ಇಲ್ಲಿರುವ ವೆಂಕಟೇಶ್ವರ ಸ್ವಾಮಿ, ಇಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ಎರಡೂ ಒಂದೇ. ನೀವು ಏನು ಕೇಳ್ಕೊಳ್ತೀರಾ ಅದನ್ನೆಲ್ಲ ನೆರವೇರಿಸಿದಂಥ ಇಲ್ಲಿನ ಅರ್ಚಕರು ನಿಮಗೆ ಈ ದೇವಸ್ಥಾನ ಎಲ್ಲೂ ಕೂಡ ಸಿಗಲ್ಲ. ಅದಾದ ನಂತರ ಅಲ್ಲಿಂದ ತಾವು ಮುಗಿಸ್ಕೊಂಡ್ಬಂದರೆ ಕೆಳಗಡೆ ಇಳಿತಾ ಇದ್ದಂಗೆ ಶ್ರೀ ಮಾದೇಶ್ವರನ ದೇವಸ್ಥಾನ ಇದೆ, ಅದನ್ನು ಕೂಡ ನೋಡಿಕೊಂಡು